ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರು, ನಿಮ್ಮೆಲ್ಲರ ಜೀವನ ಸುಖಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಇವತ್ತು ಜನವರಿ 1, 2026 ಗುಜರಾತ್ ಸೌರಾಷ್ಟ್ರ ದೇಶದಲ್ಲಿ ಇರ್ತಕ್ಕಂಥ ಸೋಮನಾಥರ ದರ್ಶನ ಮುಗಿಸ್ಕೊಂಡು, ದ್ವಾರಕಾ ದರ್ಶನ ಮುಗಿಸ್ಕೊಂಡು ಇಲ್ಲಿ ನಾಗೇಶ್ವರ ದರ್ಶನಕ್ಕೆ ಬಂದಿರತಕ್ಕಂಥ ನಾಗೇಶ್ವರ ದರ್ಶನ ಸ್ಪರ್ಶಲಿಂಗ ಅಂದರೆ ದೇವರ ವಿಗ್ರಹವನ್ನು ಮುಟ್ಟಿ ನಮಸ್ಕಾರ ಮಾಡ್ಬೋದು, ದೇವರ ವಿಗ್ರಹಕ್ಕೆ ಹಾಲು ಮತ್ತು ನೀರಿನ ಅಭಿಷೇಕವನ್ನು ಮಾಡ್ಬೋದು, ಜಲಾಭಿಷೇಕವನ್ನು ಮಾಡ್ಬೋದು. ನೀವಿಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇ ನಾಗೇಶ್ವರ ಜ್ಯೋತಿರ್ಲಿಂಗದ ವಿಮಾನ ಗೋಪುರ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಮಾನ ಗೋಪುರ ನೀವು ನೋಡ್ತಾ ಇದ್ದೀರಾ. ನಾಗೇಶ್ವರ ಅಂತಂದರೆ ಹಾವುಗಳ ರಾಜ ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತೇ ಇದೆ, ಕ್ಷೀರಸಾಗರ ಮಂಥನ ಮಾಡಿದಾಗ ವಾಸುಕಿ ಅನ್ನುವಂಥ ಘಟ ಸರ್ಪವನ್ನು ಇಟ್ಟುಕೊಂಡು ರಾಕ್ಷಸರು ಹಾಗೂ ದೇವತೆಗಳು ಮಂಥನ ಮಾಡಿದಾಗ ಆ ಮಂಥನದ ಸಮಯದಲ್ಲಿ ಬಂದಂಥ ಹಾಲಾಹಾಲ ವಿಷವನ್ನು ಕುಡಿದಂಥ ಆ ಪರಮೇಶ್ವರ ನೆಲೆಸಿರ್ತಕ್ಕಂಥ ಸ್ಥಳವೇ ಈ ವಿಶೇಷವಾದಂಥ ನಾಗೇಶ್ವರ ಸನ್ನಿಧಾನ. ವಿಶೇಷವಾದ ಈ ನಾಗೇಶ್ವರ ಸನ್ನಿಧಾನ, ಈ ನಾಗೇಶ್ವರ ಜ್ಯೋತಿರ್ಲಿಂಗದಲ್ಲಿ ಭಗವಂತನ ಅನುಗ್ರಹ, ಕೃಪಾ ಕಟಾಕ್ಷ ಅನ್ನುವಂಥದ್ದು, ಕಾಳಸರ್ಪ ದೋಷ ಮತ್ತು ದೇಹದಲ್ಲಿ ವಿಷದ ಸಮಸ್ಯೆಗಳು ಇರುವಂಥವರೆಲ್ಲರೂ ಬಂದು ಇಲ್ಲಿ ದರ್ಶನ ಮಾಡ್ತಾರೆ. ಹಾಗೆ ಸಂತಾನ ಆಗದೇ ಇರತಕ್ಕಂಥವರು, ವಂಶಾಭಿವೃದ್ಧಿ ಆಗದೇ ಇರತಕ್ಕಂಥವರು ಪ್ರತಿಯೊಬ್ಬರು ಕೂಡ ಇಲ್ಲಿಗೆ ಬಂದು ಆ ಭಗವಂತನನ್ನು ದರ್ಶನ ಮಾಡುವಂಥದ್ದು ಬಹಳ ವಿಶೇಷ ಹಾಗೂ ಪ್ರತ್ಯೇಕ. ಇವತ್ತು ಜನವರಿ 1 ಆದ್ದರಿಂದ ಸುಮಾರು ಜನ, ವಿಪರೀತ ಜನ ಹಾಗೆ ದರ್ಶನ ಆಯಿತು. ನೀವು ವಿಮಾನ ಗೋಪುರ ದರ್ಶನ ಮಾಡ್ತಾ ಇದ್ದೀರಾ. ಇಲ್ಲಿ ಪಕ್ಕದಲ್ಲೇ ನಿಮಗೆ ತುಂಬ ಹಳೆಯದಾಗಿರ್ತಕ್ಕಂಥ ಒಂದು ಅರಳಿ ವೃಕ್ಷ ಇದೆ. ಮತ್ತು ಸುಮಾರು ಅಡಿ ಎತ್ತರವಾಗಿರ್ತಕ್ಕಂಥ ಶಿವನ ಒಂದು ಮೂರ್ತಿಯನ್ನು ಕಟ್ಟಲಾಗಿದೆ. ಆ ಶಿವನ ಮೂರ್ತಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನೀವು ಇಲ್ಲಿ ಬಂದಾಗ ಇದೆಲ್ಲ ಮಿಸ್ ಮಾಡಬಾರ್ದು. ಪಕ್ಕದಲ್ಲಿ ಒಂದು ಚಿಕ್ಕ ಕೊಳ ಇದೆ, ಆ ಕೊಳವನ್ನು ಕೂಡ ನೀವು ದರ್ಶನ ಮಾಡ್ಬೋದು. ಇಲ್ಲಿ ಸ್ನಾನ ಮತ್ತು ಅರ್ಘ್ಯ ತರ್ಪಣಾದಿಗಳನ್ನು ಬಿಡಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿ ಭಾಳ ವಿಶೇಷವಾಗಿ ಮಾಡಿಟ್ಟಿರ್ತಕ್ಕಂಥ ಜಾಗ ಇದು. ಹಾಗಾಗಿ ಈ ಒಂದು ಜಾಗದಲ್ಲಿ ಯಾವಾಗ ಕ್ಷೀರ ಸಾಗರವನ್ನು ಮಂಥನ ಮಾಡ್ತಾರೋ, ಮಂಥನ ಮಾಡಿದಾಗ ಆ ಅಮೃತ ಕಲಶ ಸಿಗುತ್ತಲ್ಲ, ಆ ಅಮೃತ ಕಲಶದಿಂದ ಬಿದ್ದಂಥ 4 ಬಿಂದುಗಳಿದೆಯಲ್ಲ, ಒಂದು ಹರಿದ್ವಾರದಲ್ಲಿ ಬಿತ್ತು, ಇನ್ನೊಂದು ಪ್ರಯಾಗರಾಜಲ್ಲಿ ಬಿತ್ತು, ಇನ್ನೊಂದು ನಾಶಿಕಲ್ಲಿ ಬಿತ್ತು, ಇನ್ನೊಂದು ತ್ರಯಂಬಕೇಶ್ವರಲ್ಲಿ ಬಿತ್ತು. ಅದಕ್ಕೆ 12 ವರ್ಷಕ್ಕೆ ಒಮ್ಮೆ ನಾವು ಮಹಾಕುಂಭಮೇಳ ದರ್ಶನ ಮಾಡುವಂಥದ್ದು. ನಾವು ಈಗಷ್ಟೇ ಪ್ರಯಾಗರಾಜಲ್ಲಿ ಕುಂಭಮೇಳ ಸ್ನಾನ ಎಲ್ಲ ಮಾಡಿದ್ವಲ್ಲ, ಅದು ಕೂಡ ಈ ಕ್ಷೀರಸಾಗರನ ಮಂಥನ ಮಾಡೋದಕ್ಕೆ ಆ ಹಾಲಾಹಾಲ ವಿಷ ಬಂತಲ್ಲ, ಅದು ಕಾಮಧೇನು ಮತ್ತು ಧನ್ವಂತರಿ ಮತ್ತು ವಿಶೇಷವಾದಂಥ ಮಹಾಲಕ್ಷ್ಮಿ, ಹೀಗೆ 14 ಪ್ರಸಿದ್ಧವಾದಂಥ ಬಲಿಷ್ಠವಾದಂಥ ವಸ್ತುಗಳು ನಮಗೆ ಸಿಕ್ಕಂಥದ್ದು ಕ್ಷೀರಸಾಗರನ ಮಂಥನ ಮಾಡಿದಾಗ. ಹಾಗಾಗಿ ಈ ಒಂದು ಸ್ಥಳ ಪುರಾಣ ಇದೆಯಲ್ಲ, ಅದರದ್ದು ಲೆಕ್ಕನೇ ಇಲ್ಲ. ಇಷ್ಟು 1000 ವರ್ಷ, ಇಷ್ಟು ಲಕ್ಷ ವರ್ಷ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಪ್ರಯಾಗರಾಜ ಕುಂಭಮೇಳ ಎಷ್ಟೋ ಸಹಸ್ರ ವರ್ಷಗಳಿಂದ ನಡೀತಾ ಇದೆ. ಅಂದರೆ ಅಲ್ಲಿ ಬಿದ್ದಂಥ ಒಂದು ಹನಿ ಅಥವಾ ಅದಕ್ಕೂ ಮುಂಚೆ ಹಲಾಹಾಲ ವಿಷ ಕುಡಿದಂಥ ಮಹಾದೇವ ನೆಲೆಸಿರ್ತಕ್ಕಂಥ ಜಾಗ ಇದು. ಅಂದರೆ ಇದೆಷ್ಟು ಪುರಾತನ ಅನ್ನುವಂಥದ್ದು ನೀವೇ ನೋಡಿ. ಪ್ರತಿಯೊಬ್ಬರು ಕೂಡ ಜ್ಯೋತಿರ್ಲಿಂಗಗಳ ದರ್ಶನ ಮಾಡಬೇಕು. 12 ಜ್ಯೋತಿರ್ಲಿಂಗ ಇದೆ. ವಿಶೇಷವಾದಂಥ ಒಂದು ಅನುಗ್ರಹ. ಕೇದಾರನಾಥ ಆಗ್ಬೋದು, ಕಾಶಿ ವಿಶ್ವೇಶ್ವರ ಆಗ್ಬೋದು, ಉಜ್ಜಯಿನಿ ಮಹಾಕಾಳ ಆಗ್ಬೋದು, ವೈದ್ಯನಾಥೇಶ್ವರ ಆಗ್ಬೋದು, ಅಥವಾ ತ್ರಯಂಬಕೇಶ್ವರ ನಾಸಿಕ್ ಆಗ್ಬೋದು, ಅಥವಾ ಕೃಷ್ಣೇಶ್ವರ ಆಗ್ಬೋದು, ಭೀಮಾಶಂಕರ ಆಗ್ಬೋದು, ಶ್ರೀಶೈಲ ಆಗ್ಬೋದು, ರಾಮೇಶ್ವರ ಆಗ್ಬೋದು, ಅಥವಾ ನಾಗೇಶ್ವರ ಆಗ್ಬೋದು. ಇದೆಲ್ಲ ಜ್ಯೋತಿರ್ಲಿಂಗಗಳು ಅಂತ ಸ್ವಯಂಭುವಾಗಿ ಉದ್ಭವವಾಗಿರ್ತಕ್ಕಂಥ ಮಹಾದೇವನ ಕ್ಷೇತ್ರ ನಾಗೇಶ್ವರ ಕ್ಷೇತ್ರ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ನಾಗೇಶ್ವರ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ, ಜೀವನದಲ್ಲಿ ಒಮ್ಮೆ ದರ್ಶನ ಮಾಡಿ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಇವತ್ತು ನಾನು ಇಲ್ಲಿದ್ದು ಈ ದಿನ ಮಾಡಿರ್ತಕ್ಕಂಥ ದರ್ಶನದ ಫಲ ನಿಮಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನಾನು ಮಾಡಿರ್ತಕ್ಕಂಥ ದರ್ಶನದ ಫಲ ನಿಮಗೆ ಸಿಕ್ಕಿ ನಿಮ್ಮ ಕಷ್ಟಗಳು ದೂರ ಆಗಿ. ಯಾಕೆಂದರೆ ಕಾಲಹರ, ದುಃಖಹರ, ಕಷ್ಟಹರ, ರೋಗಹರ, ಹರ ಹರ ಮಹಾದೇವ ಅನ್ನುವಂಥ ಮಾತಿದೆಯಲ್ಲ, ಹಾಗೆ ಕಷ್ಟಗಳನ್ನು, ರೋಗಗಳನ್ನು ದೂರ ಮಾಡಿ ನಿಮ್ಮ ಜೀವನ ಚೆನ್ನಾಗಿರಬೇಕು ಅನ್ನುವಂಥ ಪ್ರಾರ್ಥನೆ. ಆ ಭಗವಂತ ಈ ಒಂದು ವಿಶೇಷವಾದಂಥ ಫಲವನ್ನು ನಿಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.